ಕುಷ್ಟಗಿ ನಗರದ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆಯನ್ನು ಪಂಜಿನ ಮೆರವಣಿಗೆಯೊಂದಿಗೆ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗುತ್ತಾ ಮಾಡಲಾಯಿತು. ಮೊನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಧರ್ಮವನ್ನು ಕೇಳಿ ಕೊಂದಿದ್ದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದರೊಂದಿಗೆ ಸಂತೋಷದ ಸುದ್ದಿಯನ್ನು ನೀಡಿರುವ ಈ ಹೆಮ್ಮೆಯ ಆಪರೇಷನ್ ಸಿಂಧೂರ ಕಾರ್ಯವನ್ನು ಪ್ರೋತ್ಸಾಹಿಸಿ ಪಂಜಿನ ಮೆರವಣಿಗೆ ಮಾಡಲಾಯಿತು. ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಉಮೇಶ್ ಯಾದವ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ಮಹೇಶ್, ಮುಖಂಡರಾದ ರವಿಕುಮಾರ್ ಹಿರೇಮಠ್, ಮನು ಹಳೇಗೌಡರ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಬಾದಾಮಿ ಮಾತನಾಡಿದರು. ಇದೇ ವೇಳೆ ಶಂಕರಗೌಡ ಪಾಟೀಲ್, ವಿಷ್ಣು ಅಂಗಡಿ, ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾಬಿ, ಜೆಜಿ ಆಚಾರ್, ಪರಶುರಾಮ್ ನಾಗರಾಳ್, ರಮೇಶ್ ಪತ್ತಾರ್, ಗುರುಪಾದಯ್ಯ ಮಳಿಮಠ, ಪಾಂಡುರಂಗ ಆಸಿತ್, ವಿಜಯ್ ದೇಸಾಯಿ, ಸಂಪತ್ ಜೈನ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಭಾರತ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ಹಿಂಗ್ ಬರ್ಸಿ ಡಿವೈಡ್ ಆಗುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ, ಜೈ. ಸಾಕು. ಹಾಂ, पाकिस्तान पुड़ी पुड़ी, पाकिस्तान लुच्चा है, पाकिस्तान लुच्चा है, जम्मू ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಭಾರತ ಮಾತೆ ಸಿಂಧೂರ, ಜೈ ಜೈ ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಭಾರತ್ ಮಾತಾ ಕಿ ಜೈ. ಪಾಕಿಸ್ತಾನ್ ಪುಡಿ ಪುಡಿ, ಪಾಕಿಸ್ತಾನ್ ಪುಡಿ ಪುಡಿ, ಹನ್ನೊಂದು ವರ್ಷ ಪುಡಿ, ಪಾಕಿಸ್ತಾನ್ ಪುಡಿ ಪುಡಿ, ಇಟ್ಲಿ ಸಂಬಂಧ ಪಾಕಿಸ್ತಾನ್ ಲುಚ್ಚ है, इतनी संबंध है, पाकिस्तान लुच्चा है, भारत माता की जय, भारत माता की जय, भारतीय वीर योधರಿಗೆ जय, भारतीय वीर योधರಿಗೆ जय, जय जवान, जय किसान, जय जवान, जय किसान, ಬೋಲೋ ಭಾರತ್ ಮಾತಾ ಕಿ ಜೈ. ಆತ್ಮೀಯ ರಾಷ್ಟ್ರಾಭಿಮಾನದಿಂದ ಈ ದಿನ ಸ್ವಯಂ ಪ್ರೇರಿತರಾಗಿ ಈ ಪಂಜಿನ ಮೆರವಣಿಗೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ರಾಷ್ಟ್ರ ಭಕ್ತರೇ, ಈ ದಿನ ಮೊನ್ನೆ ಏನೋ ಪಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಒಂದು ನಮ್ಮ ಪ್ರವಾಸಿಗರ ಮೇಲೆ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ಮತ್ತು ಅವರ ಧರ್ಮವನ್ನ ಕೇಳುವುದರ ಮುಖಾಂತರವಾಗಿ ಯಾರು ಹಿಂದೂಗಳಾಗಿದ್ರು ಅವರನ್ನ ಮಾತ್ರ ಕೊಲ್ಲುವುದರ ಮುಖಾಂತರವಾಗಿ ಧರ್ಮ ಭೇದವನ್ನ ಮರೆತು ಆ ನೀಚ ಪಾಕಿಸ್ತಾನದ ಕೂಲಿಗಳು ಆ ದಿನ ದುಷ್ಕೃತ್ಯವನ್ನ ಮೆರೆದಿದ್ರು. ಅದಕ್ಕೆ ಪ್ರತಿಯಾಗಿ ನಮ್ಮ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿ ಅವರು ಮೊನ್ನೆ ಮಾತಾಡ್ಬೇಕಾಗಿದೆ ಹೇಳಿದ್ರು, ಇದರ ಪ್ರತಿಫಲವನ್ನ ನಾವು ಬಹಳ ಕಠೋರವಾಗಿ ನೀಡ್ತೇವೆ, ನಾವು ಮೇಣಬತ್ತಿಯನ್ನ ಹಚ್ಚುವುದಿಲ್ಲ, ಅದರ ಬದಲಾಗಿ ಸಂಭ್ರಮಾಚರಣೆಯನ್ನ ಮಾಡ್ತೇವೆ ಅಂತೇಳಿ ಏನು ಮೊನ್ನೆ ನುಡಿದಿದ್ರು. ಅದೇ ರೀತಿಯಾಗಿ ಈ ದಿನ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಪಾಕಿಸ್ತಾನದಲ್ಲಿ ನೆಲೆಸಿರ್ತಕ್ಕಂಥ ಹಲವಾರು ಉಗ್ರರ ನೆಲೆಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡುವುದರ ಮುಖಾಂತರವಾಗಿ ಈ ದಿನ ಪಾಕಿಸ್ತಾನದ ಬುಡವನ್ನ ಅಲುಗಾಡಿಸಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗಲಾರದು. ಮೊನ್ನೆ 27 ಜನರ ನಮ್ಮ ದಾರುಣ ಸಾವಾಗಿತ್ತು. ಅದಕ್ಕೆ ಪ್ರತಿಕಾರವಾಗಿ ಭಾರತದ ಹೆಮ್ಮೆಯ ಸೈನಿಕರು ಏನು ನೇವಿ ಆಗಿರ್ಬೋದು, ನಮ್ಮ ಸೈನಿಕರಾಗಿರ್ಬೋದು, ಎಲ್ಲರೂ ಒಡಗೂಡಿ ಏರ್ ಫೋರ್ಸ್ ಆಗಿರ್ಬೋದು, ಎಲ್ಲರೂ ಒಂದೇ ಒಂದು ಬದ್ಧತೆಯಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಿ ಅದರಲ್ಲಿ ಏನು ಇಡೀ ರಾಷ್ಟ್ರ ನೆಮ್ಮದಿಯಿಂದ ಮಲಗಿತ್ತು. ಬೆಳಗ್ಗೆ ಹೇಳುವುದರ ಒಳಗಾಗಿ ಸಿಹಿ ಸುದ್ದಿಯನ್ನ ನೀಡಿರುವುದು ಬಹಳ ಹೆಮ್ಮೆಯ ವಿಚಾರ. ಹಾಗಾಗಿ ನಮ್ಗೆ ಭಾರತದ ಸೈನಿಕರ ಮೇಲೆ ಬಹಳ ಹೆಮ್ಮೆ ಇದೆ. ಆತ್ಮೀಯ ಬಂಧುಗಳೇ, ಇದು ಕೇವಲ ಪಾಕಿಸ್ತಾನಕ್ಕೆ
ಟ್ರೈಲರ್ ಮಾತ್ರ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ಅವ್ರೇನಾದ್ರೂ ಎಚ್ಚೆತ್ತುಕೊಂಡು ನಮ್ಮ ತಂಟೆಗೆ ಬರದೇ ಹೋದ್ರೆ ಒಳ್ಳೆಯದು. ಒಂದು ವೇಳೆ ಅವರು ಈ ಹಿಂದೆ ಮಾಡಿರ್ತಕ್ಕಂತ ಹಠಮಾರಿತನವನ್ನ ಮುಂದುವರಿಸಿದ್ರೆ ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ನಕ್ಷೆಯಲ್ಲಿ ಪಾಕಿಸ್ತಾನ ಇಲ್ಲದಂತ ಆಗ್ತದೆ ಭಾರತದ ಸೈನಿಕರ ಕೈಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಈ ಪಂಜಿನ ಮೆರವಣಿಗೆಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಮಹೇಶಣ್ಣನವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಅವರಲ್ಲಿ ತಿಳ್ಕೊಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೀರ ಯೋಧರಿಗೆ, ವೀರ ವನಿತೆಯರಿಗೆ, ಮಹಿಳಾ ಸೈನಿಕರಿಗೆ ಏನು 14 ದಿನಗಳ ಹಿಂದೆ ಪಹಲ್ಗಾಮ್ ಗ್ರಾಮದಲ್ಲಿ 26 ಜನರ ಒಂದು ಹತ್ಯೆಯಾಗಿತ್ತು. ಆ ಹತ್ಯೆಯ ಪ್ರತಿಕಾರವಾಗಿ ಈ ನಮ್ಮ ದೇಶದಲ್ಲಿ ತೇರುವೆ ದಿನ ಅಂತ ಮಾಡ್ತಾರೆ. ನಮ್ಮ ದೇಶದಲ್ಲಿ ಆ ತೇರುವೆ ದಿನ ಅಂದ್ರಪ್ಪ ಅಂದ್ರ ಸತ್ತಂತ ವ್ಯಕ್ತಿಗೆ 13ನೇ ದಿನದ ಒಂದು ಕಾರ್ಯಕ್ರಮ ಸಂಸ್ಕಾರವನ್ನ ಕೊಟ್ಟು ಅವರು ತಿಥಿಯನ್ನು ಮಾಡ್ತಕ್ಕಂತ ಕೆಲಸ ಆಗುತ್ತೆ. ಆದ್ರೆ 13ನೇ ದಿನದ ರಾತ್ರಿ, ತೇರ್ವಾ ದಿನ ರಾತ್ ಏನು ಪಾಕಿಸ್ತಾನಕ್ಕೆ ಒಳಹೊಕ್ಕು ಉಗ್ರರನ್ನ ಸೆದೆ ಬಿಡ್ತಕ್ಕಂತ ಕೆಲಸ ಮಾಡಿರ್ತಕ್ಕಂತ ನಮ್ಮ ವೀರ ಯೋಧರು, ವಿಶೇಷವಾಗಿ ಮಹಿಳಾ ಕಮಾಂಡರ್ ಇಬ್ರು ಏನು ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ರಲ್ಲ, ಆ ಮಹಿಳೆಯರ ಮುಖಾಂತರನ ಆ ಕುಟುಂಬವನ್ನ ನಾಶ ಮಾಡಿಸಿರ್ತಕ್ಕಂತ ಸೈನಿಕರಿಗೆ ಪ್ರಪ್ರಥಮದಲ್ಲಿ ಇವತ್ತು ಎಲ್ಲರೂ ಜೈಕಾರ ಹಾಕೋದ್ರ ಮೂಲಕ ಒಲ ಭಾರತ್ ಮಾತಾ ಕಿ, ಭಾರತದ ಹೆಮ್ಮೆಯ ಸೈನಿಕರಿಗೆ, ಯೋಧರಿಗೆ, ನುಗ್ಗಿ ಹೊಡೆದು ಬಂದ ವೀರ ಯೋಧರಿಗೆ, ಆ ಯೋಧರಿಗೆ ಜೈಕಾರವನ್ನು ಹಾಕೋಣ. ಮತ್ತು ಇದೆಲ್ಲ ಆಗ್ಬೇಕಾರಪ್ಪ ಅಂದ್ರೆ ಕಾರಣ ದಿಟ್ಟ ನಿರ್ಧಾರವನ್ನು ತಗೊಳ್ತಕ್ಕಂತ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮಾತ್ರ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಈ ಹಿಂದೆ ಆಗಿದ್ದೆಲ್ಲ ಭಯೋತ್ಪಾದಕರು ಕೃತ್ಯಗಳನ್ನು ನೋಡಿದ್ವಿ ನಾವೆಲ್ಲ ಸಣ್ಣ ಸಣ್ಣ ಹುಡುಗರಿದ್ವಿ. ಅವಾಗ ನಾವು ಭಯೋತ್ಪಾದಕ ಅಂದ್ರಪ್ಪ ಅಂದ್ರೆ ಬಹಳ ಹಂಚ್ಕೊಂಡು ಅಲ್ಲೆಲ್ಲೇ ಗುಂಡಿನ ಮಳೆ ಆದ್ರಪ್ಪ ಅಂದ್ರೆ ನಮ್ಮ ಅಪ್ಪ ನಮ್ಮ ಒಳಗಾಗ್ತಿದ್ರು ನಮ್ಮನ್ನ. ಎಲ್ಲೇ ಮತ್ತೆ ಪಾಕಿಸ್ತಾನದವ್ರು ಬಂದು ಹೊಡೆದಾಕ್ಬಿಡ್ತಾರೋ ನಮ್ಮನ್ನ ಭಯದೊಳಗ ಇಡೀ ದೇಶ ಇತ್ತು. ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ್ರು, ಯಾವಾಗ ಪುಲ್ವಾಮಾ ಮತ್ತು ಅದಕ್ಕಿಂತ ಮುಂಚೆ ಮುಂಬೈ ದಾಳಿ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಯಾವಾಗ ಪುಲ್ವಾಮಾ ದಾಳಿ ಆದ್ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬಾಲಾಕೋಟು ಅವೆಲ್ಲ ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನ ಒಳಹೊಕ್ಕು ಹೊಡೆದು ಬಂದ ಮೇಲೆ ನಮ್ಮ ದೇಶದ ಜನರು ನೆಮ್ಮದಿಯಾಗಿ ಇವತ್ತು ವಿಜಯೋತ್ಸವ ಆಚರಿಸಕತ್ತೀವಿ ಅಂದ್ರಪ್ಪ ಅಂದ್ರ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ. ಅದಕ್ಕಾಗಿ ಒಂದು ವೇಳೆ ಏನು ನಿನ್ನೆ ನಡೆದಂತ ಏರ್ ಸ್ಟ್ರೈಕ್ ಪಾಕಿಸ್ತಾನ ತಿಳ್ಕೋಬೇಕು. ಇಲ್ಲಂದ್ರಪ್ಪ ಅಂದ್ರ ಈಗ ಮಾತನಾಡಿರ್ತಕ್ಕಂಥ ಸಹೋದರ ಹೇಳಿದ್ರು ನಕ್ಷೆದಾಗ ಇರೋದಲ್ಲ ಅಂತೇಳಿ. ಈಗಾಗಲೇ ಅವರು ಈಗ ಪತ್ರ ಹುಟ್ಟೋಗ್ಯಾರ. ಈಗಾಗಲೇ ಈ ನ್ಯೂಸ್ ನೋಡಿದ್ರಪ್ಪ ಅಂದ್ರೆ ಗೊತ್ತಾಗುತ್ತೆ. ಅವರು ಆ ಉಗ್ರ ಏನು ಆ ಕುಟುಂಬದವ್ರು ಎಲ್ಲರೂ ಸತ್ತೋಗ್ಯಾರ. ಇವತ್ತು ಆ ಉಗ್ರನ ಮೊಹಮ್ಮದ್ ಎಲ್ಲಿ ಲಷ್ಕರಿ ತೊಯ್ಬಾದ ಕಮಾಂಡರ್ ಕುಟುಂಬದವ್ರು ಎಲ್ಲರೂ ಸತ್ತೋಗ್ಯಾರ. ಇವತ್ತು ಹೇಳೇನವ ಇದನ್ನ ಹೊಡಿಬೇಕಾರಪ್ಪ ಅಂದ್ರೆ ಕಾರಣ ಮೋದಿನ ಕಾರಣ, ಭಾರತ ಸೈನಿಕರ ಕಾರಣ ಅಂತೇಳಿ. ಅವ್ರಿಂದ ಮಾತ್ರ ಸಾಧ್ಯ ಅಂತ ಹೇಳೋಣ. ಅದನ್ನ ತಿಳ್ಕೋಬೇಕು ಪಾಕಿಸ್ತಾನದವರು. ಉಗ್ರ ಚಟುವಟಿಕೆನ ನಿಲ್ಸಂತ ಮಾಡ್ಬೇಕು ಅವರು. ಇಲ್ಲಾಂದ್ರಪ್ಪ ಅಂದ್ರ ಪಾಕಿಸ್ತಾನ ಸರ್ವನಾಶ ಆಗುತ್ತಾ. ಇದು ಗ್ಯಾರಂಟಿ. ಇದು ಟ್ರೇಲರ್, ಇದು ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಹಳಷ್ಟು ನೋಡ್ಬೇಕಾಗೈತಿ ಅವ್ರು ಪಾಕಿಸ್ತಾನದವ್ರು. ಈ ದೇಶದ ಪ್ರಜೆಗಳು ಹೆಂಗದಾರ, ಸೈನಿಕರು ಹೆಂಗದಾರ, ಇಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಹೆಂಗದಾರ ಅಂತ ಹೇಳಿ ತಿಳ್ಕೊಂಡು ಚಂದ ಬಾಳೆ ಮಾಡಿದ್ರಪ್ಪ ಅಂದ್ರ ಉಳಿದೈತಿ ಪಾಕಿಸ್ತಾನ. ಇಲ್ಲಾಂದ್ರಪ್ಪ ಅಂದ್ರ ಸರ್ವನಾಶ ಆಗಿ ಹೋಗುತ್ತ ಅಂತ ಹೇಳ್ತಾ ಇವತ್ತು ಪಾಲ್ಗೊಂಡಿರ್ತಕ್ಕಂತ ಎಲ್ಲ ದೇಶಾಭಿಮಾನಿಗಳಿಗೆ ಒಂದಿನ ಮೇಲೆ ತಿಳಿಸ್ತಾ ನಾವು ಮಾತನಾಡ ಮಾಡ್ಕೊಟ್ರಿಗೆ ಎಲ್ಲರಿಗೂ ನಿಲ್ಲಿಸಿ ನಾನು ಮಾತು ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ ಏನು ಪಾಕಿಸ್ತಾನದವರು ಮೊನ್ನೆ
ಏನೂ ಅರಿಯದ ನಮ್ಮ ದೇಶದ ಪ್ರಜೆಗಳ ಮೇಲೆ ಭಯೋತ್ಪಾದಕರ ಒಂದು ಸಂಚಿನಿಂದ ಅವರ ಮಾರಣ ಹೋಮವನ್ನು ಮಾಡಿದ್ರು. ಅದರ ಒಂದು ಪ್ರತಿಫಲವಾಗಿ ನಮ್ಮ ನರೇಂದ್ರ ಮೋದಿ ಅವರು ನಿನ್ನೆ ಏರ್ ಸ್ಟ್ರೈಕ್ ಮಾಡಿ ಇಬ್ಬರು ಮಹಿಳಾ ಪೈಲಟ್ಗಳು 23 ನಿಮಿಷದಲ್ಲಿ 9 ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡಿ ಮರಳಿ ನಮ್ಮ ಭಾರತಕ್ಕೆ ಬಂದದ್ದು ನಮ್ಮ ಭಾರತದ ಒಂದು ಶಕ್ತಿಯನ್ನು ತೋರಿಸುತ್ತೆ ಅನ್ನುವಂತ ಮಾತನ್ನ ಹೇಳ್ಬೇಕಾಗತ್ತೆ. ಇದರ ಈ ಒಂದು ವಿಜಯೋತ್ಸವದ ಏನ್ ನಾವೇನು ಆಚರಣೆ ಮಾಡ್ತೀವಿ, ಈ ಎಲ್ಲ ಒಂದು ಆಚರಣೆಯ ಅವರ ನಾವು ಅವ್ರಿಗೆ ಘಂಟಾಘೋಷವಾಗಿ ಯೋಧರು ಅನ್ನುವಂತ ಮಾತನ್ನು ಏನು ಹೇಳ್ತೀವಿ, ನಮ್ಮ ಇಂಡಿಯಾದ ಒಂದು ಸೈನಿಕರಿಗೆ ಒಪ್ಪುತ್ತೆ. ಅವರಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಪಾಕಿಸ್ತಾನ ತನ್ನ ಉದ್ದಟತನವನ್ನು ತೋರಿಸಿದರೆ ಪ್ರಪಂಚದ ಭೂಪಟದಲ್ಲಿ ಇರೋದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಅವರು ಈಗ ಅಣು ಬಾಂಬನ್ನ ನಾವು ನಿಮ್ಗೆ ಎಸಿತೀವಿ ಅನ್ನುವಂತ ಮಾತನ್ನ ಒಂದು ಭಯಾನಕದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವರಲ್ಲಿ ಅಣು ಬಾಂಬ್ ಇದ್ರೆ ನಮ್ಮಲ್ಲಿ ಅಣು ಬಾಂಬ್ ಇದೆ, ಪರಮಾಣು ಬಾಂಬ್ ಇದೆ. ಅದನ್ನ ನಾವು ಉಪಯೋಗ ಮಾಡಿದ್ರೆ ಪಾಕಿಸ್ತಾನ ನೋಡಲು ಸಿಗೋದಿಲ್ಲ. ಅದೆಲ್ಲ ಬೇಡ. ನಾವು ಶಾಂತಿಯ ಭಾರತೀಯರಂದ್ರೆ ಶಾಂತಿಯ ದೂತರು, ಶಾಂತವಾಗಿರಲು ಬಯಸ್ತಾ ಇದ್ದೇವೆ. ನೀವು ನಮ್ಮ ದೇಶದ ಪ್ರಜೆಗಳ ಕಂಟೆಗೆ ಬರದೆ ಶಾಂತಿಯುತವಾಗಿ ಇರಿ ಅನ್ನುವಂತ ಒಂದು ಎಚ್ಚರಿಕೆ ಗಂಟೆಯನ್ನು ಹೇಳಿ ನಮ್ಮ ಯೋಧರಿಗೆ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಎಲ್ಲರಿಗೂ ಮೊದಲನೇದಾಗಿ ಇವತ್ತಿನ ದಿನ ಭಾರತೀಯರು ವಿಜಯದ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ, ಹಾಗೂ ಭಾರತೀಯ ಸೈನಿಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದು ವಿಜಯ ಆಚರಣೆ ಮಾಡೋದಕ್ಕಿಂತ ಇದು ವಿಜಯ ಆಚರಣೆ ಇನ್ನೂ ನಮ್ದಲ್ಲ. ಇದು ಯಾಕಂತಂದರೆ ಎಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಮ್ಮ ಭಾರತದ ನಕಾಶೆಗೆ ಸಂಪೂರ್ಣವಾಗಿ ಸೇರುತ್ತೆ, ಅಂದಿನ ದಿನ ನಮ್ಮದು ಸಂಪೂರ್ಣ ಸಂಭ್ರಮಾಚರಣೆ ಅವತ್ತಿನ ದಿನ ಆಗುತ್ತೆ. ಇದು ಯಾವ್ದ್ರಿಂದ ಭಾರತ ಯಾವಾಗ ವಿಷ್ಣುವಿನ ತಾಳ್ಮೆ ದರ ಇರುತ್ತಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಬಟ್ ಅವ್ರಿಗೆ ಗೊತ್ತಿಲ್ಲ 2014 ನಂತರ ನರಸಿಂಹ ಕೋಪನ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾರತವನ್ನು ಆಡಳಿತ ಬಂದಿರತಕ್ಕಂಥದ್ದು ಅವ್ರಿಗೆ ತಿಳಿದಿದ್ದಿಲ್ಲ. ಅದಾದ ನಂತರ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ನಂತರ ಆಗಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಅದೆಲ್ಲ ಆದ ನಂತರ ಅವ್ರಿಗೆ ಒಂದು ರೀತಿ ಏನೋ ನಡ್ಕೊಬಿಟ್ಟಿದೆ. ಆ ಭಾರತದಲ್ಲಿ ಇಷ್ಟು ಇರ್ತಕ್ಕಂಥ ಆಡಳಿತ ಬೇರೆ, ಇವಾಗ ಇರ್ತಕ್ಕಂಥ ಆಡಳಿತ ಬೇರೆ ಅನ್ನೋದು ಮನವರಿಕೆ ಆಗಿತ್ತು. ಇವತ್ತಿನ ದಿನ ಆಗಿರ್ತಕ್ಕಂಥ ಒಂದೇನು ಆಪರೇಷನ್ ಸಿಂಧೂರ ಇದೆ, ಇದು ಒಂದು ಸಂಪೂರ್ಣ ಕಾರ್ಯಾಚರಣೆ. ಏನಿವತ್ತ ಮನೆ ನಡೆದಿರ್ತಕ್ಕಂಥ ಪುಲ್ವಾಮ ದಾಳಿಯಲ್ಲಿ 27 ಭಾರತೀಯರನ್ನು ಧರ್ಮಾಧಾರಿತವಾಗಿ ಅವರನ್ನು ಗುರುತಿಸಿ ಅವ್ರನ್ನ ಕೊಲೆ ಮಾಡ್ತಕ್ಕಂಥದ್ದು ಆಗಿದೆ. ಇದರಿಂದ ಅದು ಯಾವ ಕಾರಣಕ್ಕಾಗಿತ್ತಪ್ಪ ಅಂತಂದರೆ ಆ ಪಾಕಿಸ್ತಾನದವರು ಕುಮ್ಮಕ್ಕು. ಈ ಪಾಕಿಸ್ತಾನ ಅನ್ನೋದು ಏನೈತಲ್ಲ ಯಾವಾಗಲೂ ನಮ್ಮ ಭಾರತ ದೇಶಕ್ಕೆ ಕಟ್ಟು ಕಾಡ್ತಕ್ಕಂಥ ದೇಶ ಇದು. ಈ ಪಾಕಿಸ್ತಾನ ನನ್ನ ಎಲ್ಲವನ್ನು ಸರ್ವನಾಶ ಆದರೂ ಕೂಡ ನಾವು ಅದೀವಿ, ಅದು ನೆಲಕ್ಕೆ ಬಿದ್ದರೂ ಮೀಸ್ ಮಣ್ಣಾಗಿಲ್ಲ ನಾವಂತ ಪಾಕಿಸ್ತಾನ. ಅದಕ್ಕೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 56 ಇಂಚು ಇದೆ ಅಂತ ಏನು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಭಯೋತ್ಪಾದಕರು ನರೇಂದ್ರ ಮೋದಿ ಅವರು ಟೀಕೆ ಮಾಡ್ತಿರಲ್ಲ, ಅವ್ರು ಇವತ್ತು ನೋಡಬೇಕಾಗಿದೆ ಮೋದಿಯವರು ಇದೇ 56 ಇಂಚು ಇದೆಯಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಇವತ್ತು ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ದಿನ. ಯಾಕಂತಂದ್ರೆ ಈ ದೇಶ ಸುರಕ್ಷಿತವಾಗಿದೆ ಅಂತಂತಂದ್ರೆ ನಾವು ಹಲವಾರು ಬಾರಿ ಹೇಳ್ತಾ ಇದ್ವಿ. ಯಾಕೆ ಸುರಕ್ಷಿತವಾಗಿದೆ ಅಂದರೆ ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ, ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿ ನೇತೃತ್ವದಲ್ಲಿದೆ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿವರೆಗೆ ಈ ಭಾರತ ದೇಶದೊಳಗೆ ಇರ್ತಕ್ಕಂಥ ಯಾರಿಗೆ ಏನು ಆಗಲಿಕ್ಕೆ ಬಿಡೋದಿಲ್ಲ. ಈ ಸಣ್ಣ ಪುಟ್ಟ ಆದ್ರೆ 1 ಏಟು ಹೊಡೆದ್ರೆ 2 ಏಟು ಹೊಡಿತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತೇನು ಆ ದೇಶವನ್ನು ಆಳ್ತಕ್ಕಂಥ ನಾಯಕರು ತೆಗೆದುಕೊಳ್ತಾರೆ. ಸೈನಿಕರಿಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಈ ಹಿಂದೆ ಯಾವ ಕಾಲದಲ್ಲಿ ಕೂಡ ಸೈನಿಕರಿಗೆ ಸ್ವತಂತ್ರ ಕೊಟ್ಟಿಲ್ಲ. ನೀವೇನು ಮಾಡ್ತೀರಿ ಮಾಡ್ರಿ, ಅದನ್ನು ನಾವು ದಕ್ಷಿಣ ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಸೈನಿಕರಿಗೆ ಕೊಟ್ಟಾಗ ಈ ರೀತಿ ರಿಸಲ್ಟ್ ಬರೋದು ಸಾಧ್ಯ. ಹಾಗಾಗಿ ಈ ಪಾಕಿಸ್ತಾನ ತನ್ನ ಒಂದು ಬಾಲಬಿಸ್ತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು. ಈ ದೇಶವಾಸಿಗಳು ಸುರಕ್ಷಿತವಾಗಿರ್ಬೇಕಂತಂದ್ರೆ ಅದು ನರೇಂದ್ರ ಮೋದಿ ಅಂತವರು, ಯೋಗಿ ಆದಿತ್ಯನಾಥ್ ಅಂತವ್ರ ಕೈಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಮಾತು ಕೂಡ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹುಶಃ ಕೆಲವು ಇಲ್ಲೇ ನೋಡಿದ್ರು ಇವತ್ತು ಮಾಧ್ಯಮದಲ್ಲಿ ಇವತ್ತು ತಿಲಕವನ್ನು ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ಇವತ್ತು ಅವ್ರಿಗೆ ಭಯ ಶುರುವಾಗಿದೆ. ಹಿಂದೂಗಳು ಒಂದಾಗಿದ್ದಾರೆ, ಈ ದೇಶದಲ್ಲಿ ಎಲ್ಲರೂ ಒಂದಾಗಿದ್ದಾರೆ ದೇಶವಾಸಿಗಳು ಅಂತೇಳಿ.
ಹಾಗಾಗಿ ಇವತ್ತ ತಿಲಕವನ್ನು ಇಟ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಪತ್ರಕರ್ತ ಕೇಳಿದ್ದಾರೆ. ಸಿಂಧೂರವನ್ನು ಇಟ್ಕೊಂಡು ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಏನ್ರಿ ಇವತ್ತು ಭಾಳ ಚಂದ ಕಾಣಕತ್ತೀರಿ ನೀವು ಅಂತಂದು. ಯಾಕಂದ್ರೆ ಭಯ ಚಲವಾಗಿದೆ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಸ್ಗಳು ಏನು ಇವರೇ ಡೊಂಗಿ ಲೀಡರ್ಸ್ಗಳವರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಸೈನಿಕರ ಪರವಾಗಿದ್ದೇವೆ, ದೇಶದ ಪರವಾಗಿದ್ದೇವೆ ಅಂತ ಭಯ ಚಲವಾಗಿದೆ ಅವ್ರಿಗೆ. ಹಾಗಾಗಿ ಇವತ್ತು ನಾವು ನಾವು ದೇಶವಾಸಿಗಳು ಒಗ್ಗಟ್ಟಾಗದೆ ಹೋದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನಮ್ಮ ಮನೆ ಹೊಡಿತಕ್ಕಂಥ ಕಾರ್ಯ ಆಗುತ್ತೆ. ಅದಕ್ಕೆ ಹಾಗಾಗಿ ನಾವು ಈ ದೇಶ ಸೈನಿಕರು ಭಾರತದ ನರೇಂದ್ರ ಮೋದಿ ಅವ್ರ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ